ಈ ಪ್ರಾಬ್ಲಮ್ ಅಲ್ಲಿ a simply supported beam of length span 5 meter is loaded as shown in figure. Find the reactions at A and B ಅಂತ ಕೇಳಿದ್ದಾರೆ. ಫಸ್ಟ್ ಇದು ಹಿಂಜ್ಡ್ ಸಪೋರ್ಟ್ ಮತ್ತೆ ಇದು ಸಹ ಹಿಂಜ್ಡ್ ಸಪೋರ್ಟ್. ಈ ಹಿಂಜ್ಡ್ ಸಪೋರ್ಟ್ ಅಲ್ಲಿ ಒಂದು ವರ್ಟಿಕಲ್ ರಿಯಾಕ್ಷನ್ ಬರುತ್ತೆ, ಇನ್ನೊಂದು ಹಾರಿಜಾಂಟಲ್ ರಿಯಾಕ್ಷನ್ ಬರುತ್ತೆ. ಈ ಹಿಂಜ್ಡ್ ಸಪೋರ್ಟ್ ಅಲ್ಲಿ ಸಹ ಒಂದು ವರ್ಟಿಕಲ್ ರಿಯಾಕ್ಷನ್ ಮತ್ತೆ ಇನ್ನೊಂದು ಹಾರಿಜಾಂಟಲ್ ರಿಯಾಕ್ಷನ್ ಬರುತ್ತೆ. ಈ ವರ್ಟಿಕಲ್ ಲೋಡಿಂಗ್ ಗಳನ್ನ ಪಾಯಿಂಟ್ ಲೋಡಿಂಗ್ ಗಳು ಇವು 6 ಕಿಲೋನ್ಯೂಟನ್, 2 ಕಿಲೋನ್ಯೂಟನ್, 5 ಕಿಲೋನ್ಯೂಟನ್ ಪಾಯಿಂಟ್ ಲೋಡಿಂಗ್ ಗಳು ಅಂತೀವಿ ಇವುಗಳನ್ನ. ಮತ್ತೆ ಇಲ್ಲಿ ವರ್ಟಿಕಲ್ ರಿಯಾಕ್ಷನ್ ಅನ್ನ ಕೆಂಪು ಬಣ್ಣ ಮತ್ತೆ ಹಾರಿಜಾಂಟಲ್ ರಿಯಾಕ್ಷನ್ ಅನ್ನ ಗ್ರೀನ್ ಬಣ್ಣದಿಂದ ತೋರಿಸೋಣ. ಇಲ್ಲಿ ಸಹ ವರ್ಟಿಕಲ್ ರಿಯಾಕ್ಷನ್ ಅನ್ನ ಕೆಂಪು ಮತ್ತೆ ಹಾರಿಜಾಂಟಲ್ ರಿಯಾಕ್ಷನ್ ಅನ್ನ ಹಸಿರು ಬಣ್ಣದಿಂದ ತೋರಿಸೋಣ. ಈಗ ಹಾರಿಜಾಂಟಲ್ ಫೋರ್ಸಸ್ ಗಳು ಯಾವ್ದಾವ್ದಿದ್ದಾವೆ ಅಂತ ನೋಡೋಣ. ಇದು HA ಟುವರ್ಡ್ಸ್ ರೈಟ್ ಇದೆ, ಸೊ HA ಪ್ಲಸ್, ನೆಕ್ಸ್ಟ್ HA ಟುವರ್ಡ್ಸ್ ರೈಟ್ ಪ್ಲಸ್, HA ಟುವರ್ಡ್ಸ್ ಲೆಫ್ಟ್, ಸೊ ಮೈನಸ್, HB ಈಕ್ವಲ್ ಟು 0. ಸೊ HA ಈಕ್ವಲ್ ಟು HB ಈಕ್ವಲ್ ಟು 0. ಹಾರಿಜಾಂಟಲ್ ಫೋರ್ಸ್ ಗಳನ್ನ ರಿಸಾಲ್ವ್ ಮಾಡಿ ಅವುಗಳನ್ನ ಈಕ್ವೇಟೆಡ್ ಟು 0 ಮಾಡೋಣ. ಆವಾಗ ನಮಗೆ HA ಮತ್ತೆ HB ಎರಡು 0 ಇದಾವೆ, ಯಾಕಂದ್ರೆ ಇಲ್ಲಿ ಈ ಬೀಮ್ ಮೇಲೆ ಯಾವುದೇ ಹಾರಿಜಾಂಟಲ್ ಲೋಡಿಂಗ್ ಗಳು ಇಲ್ಲ. ಅದಕ್ಕೋಸ್ಕರ HA ಮತ್ತೆ HB ಎರಡು 0. ನೆಕ್ಸ್ಟ್ ವರ್ಟಿಕಲ್ ಫೋರ್ಸ್ ಗಳನ್ನ ರಿಸಾಲ್ವ್ ಮಾಡಿ ಅವುಗಳನ್ನ 0 ಮಾಡೋಣ, ಈಕ್ವೇಟೆಡ್ ಟು 0 ಮಾಡೋಣ. ಸೊ ಈಗ ಮೇಲೆ ಹೋಗ್ತಿರುವ ಫೋರ್ಸ್ ಗಳು VA ಮತ್ತೆ VB. ಸೊ VA ಪ್ಲಸ್ VB ಈಕ್ವಲ್ ಟು ಒಂದು ಕೆಳಗಡೆ ಫೋರ್ಸ್ ಬರ್ತಾ ಇದ್ದಾವೆ 6, 2, 5, 6, 2, 5. ಕೆಳಗಡೆ ಬರ್ತಿರೋ ಫೋರ್ಸ್ಗಳು 6, 2, 5. VA ಪ್ಲಸ್ VB ಈಕ್ವಲ್ ಟು 6 ಪ್ಲಸ್ 2 ಪ್ಲಸ್ 5 ಈಕ್ವಲ್ ಟು 13. ಇದನ್ನ ಇಕ್ವೇಶನ್ 1 ಅಂತ ಹೇಳೋಣ. ನೆಕ್ಸ್ಟ್ ಎಲ್ಲ ಫೋರ್ಸ್ ಗಳ ಮೂವ್ಮೆಂಟ್ ಅಬೌಟ್ ಪಾಯಿಂಟ್ A ತಗೊಳ್ಳೋಣ. 6 into 2 ಇದರಲ್ಲಿ ಈ 6 ಕಿಲೋನ್ಯೂಟನ್ ಫೋರ್ಸಿನ ಮೂವ್ಮೆಂಟ್ 6 into ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ 2. ಈ 6 ಕಿಲೋನ್ಯೂಟನ್ ಫೋರ್ಸ್ ಹೀಗೆ ಈ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಕೆಳಗಡೆ ಬರುತ್ತೆ, ಹೀಗೆ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಕೆಳಗಡೆ ಬರುತ್ತೆ. ಅದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ 6 ಕಿಲೋನ್ಯೂಟನ್ ಫೋರ್ಸಿನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ A ಪಾಯಿಂಟ್ ಇಂದ 2 ಮೀಟರ್ಸ್. ಸೊ 6 ಕಿಲೋನ್ಯೂಟನ್ ಫೋರ್ಸಿನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ A ಪಾಯಿಂಟ್ ಇಂದ 2 ಮೀಟರ್ಸ್. ಅದು ಅಬೌಟ್ ಪಾಯಿಂಟ್ A ಹೀಗೆ ರೊಟೇಟ್ ಆಗುತ್ತೆ, ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಅದರ ಮ್ಯಾಗ್ನಿಟ್ಯೂಡ್ ಆಫ್ ಮೂವ್ಮೆಂಟ್ ಅಬೌಟ್ ಪಾಯಿಂಟ್ A 6 into 2. ಈ 2 ಕಿಲೋನ್ಯೂಟನ್ ಫೋರ್ಸ್ ಈ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಹೀಗೆ ಕೆಳಗಡೆ ಬರುತ್ತೆ. ಈ 2 ಕಿಲೋನ್ಯೂಟನ್ ಫೋರ್ಸಿನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಪಾಯಿಂಟ್ A ಇಂದ ಎಷ್ಟು ಅಂದಾಗ ಅದು 3 ಮೀಟರ್ ಟು 1. 2 ಮತ್ತೆ 1. ಈ 2 ಕಿಲೋನ್ಯೂಟನ್ ಫೋರ್ಸಿನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಪಾಯಿಂಟ್ A ಇಂದ 3 ಮೀಟರ್ಸ್. ಇದು ಅಬೌಟ್ ಪಾಯಿಂಟ್ A ಹೇಗೆ ರೊಟೇಟ್ ಆಗುತ್ತೆ, ಇದು ಅಬೌಟ್ ಪಾಯಿಂಟ್ A ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಇದು ಅಬೌಟ್ ಪಾಯಿಂಟ್ A ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. 2 into 3 2 into 3. ಸೊ 2 into 3 ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ನೆಕ್ಸ್ಟ್ ಇದು 5 ಕಿಲೋನ್ಯೂಟನ್ ಫೋರ್ಸ್. ಇದರ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಹೀಗೆ ಡೌನ್ವರ್ಡ್ಸ್ ಬರುತ್ತೆ. 5 ಕಿಲೋನ್ಯೂಟನ್ ಫೋರ್ಸ್ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಡೌನ್ವರ್ಡ್ಸ್ ಬರುತ್ತೆ. ಇದು
ಅಬೌಟ್ ಪಾಯಿಂಟ್ ಎ ಎಷ್ಟು ದೂರದಲ್ಲಿದೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಅಂದ್ರೆ ಅದು ಪಾಯಿಂಟ್ ಎ ಇಂದ 4 ಮೀಟರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ಅಬೌಟ್ ಪಾಯಿಂಟ್ ಎ. ಹೀಗೆ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ನೆಕ್ಸ್ಟ್ ವಿ ಬಿ, ಇದರ ಲೈನ್ ಆಫ್ ಆಕ್ಷನ್ ಫೋರ್ಸ್ ಇದು ಲೈನ್ ಆಫ್ ಆಕ್ಷನ್ ಫೋರ್ಸ್ ಮೇಲೆ ಹೀಗೆ ಮೇಲ್ಗಡೆ ಬರುತ್ತೆ. ವಿ ಬಿ ಲೈನ್ ಆಫ್ ಆಕ್ಷನ್ ಆಫ್ ಫೋರ್ಸ್ ಮೇಲೆ ಟ್ರಾವೆಲ್ ಆಗಿ ಹೀಗೆ ಬರುತ್ತೆ. ಇದರ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಪಾಯಿಂಟ್ ಎ ಇಂದ ಎಷ್ಟು ದೂರದಲ್ಲಿದೆ? 2 1 1 1 5 ಮೀಟರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ವಿ ಬಿ ಎ ಇಂದ 5 ಮೀಟರ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇದು ಅಬೌಟ್ ಪಾಯಿಂಟ್ ಎ ಹೇಗೆ ರೊಟೇಟ್ ಆಗುತ್ತೆ? ಹೀಗೆ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಇದು ಅಬೌಟ್ ಪಾಯಿಂಟ್ ಎ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಸೊ ವಿ ಬಿ ಇಂಟು 5 ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಸೈನ್ ಮೈನಸ್, ಮೂಮೆಂಟ್ ಮ್ಯಾಗ್ನಿಟ್ಯೂಡ್ ಆಫ್ ಮೂಮೆಂಟ್ ನ ಸೈನ್ ಮೈನಸ್. ಇಲ್ಲಿವರೆಗೆ ಏನೇನ್ ಮಾಡಿದ್ವಿ? ಹಾರಿಜಾಂಟಲ್ ರಿಯಾಕ್ಷನ್ ಗಳನ್ನ ಫೈಂಡ್ ಔಟ್ ಮಾಡಿದ್ವಿ. ವರ್ಟಿಕಲ್ ರಿಯಾಕ್ಷನ್ ಈಕ್ವೇಶನ್ ಬಂತು. ಎಲ್ಲ ಫೋರ್ಸ್ ಗಳ ಮೂಮೆಂಟ್ ಅಬೌಟ್ ಪಾಯಿಂಟ್ ಎ ತಗೊಂಡು ಅದನ್ನ ಈಕ್ವೇಟೆಡ್ ಟು 0 ಮಾಡಿದ್ವಿ. ಅವಾಗ ವಿ ಬಿ ವ್ಯಾಲ್ಯೂ ಬರುತ್ತೆ. ಈ ವಿ ಬಿ ವ್ಯಾಲ್ಯೂವನ್ನ ಈ ಈಕ್ವೇಶನ್ 1 ಅಲ್ಲಿ ಇಟ್ಟಾಗ ಅವಾಗ ವಿ ಎ ವ್ಯಾಲ್ಯೂ ಬರುತ್ತೆ. ನೆಕ್ಸ್ಟ್ ಸೊ ಎಚ್ ಎ ಫೈಂಡ್ ಔಟ್ ಮಾಡಿದ್ವಿ, ಎಚ್ ಬಿ ಫೈಂಡ್ ಔಟ್ ಮಾಡಿದ್ವಿ, ವಿ ಎ ಫೈಂಡ್ ಔಟ್ ಮಾಡಿದ್ವಿ, ವಿ ಬಿ ಫೈಂಡ್ ಔಟ್ ಮಾಡಿದ್ವಿ. ಸೊ ರಿಯಾಕ್ಷನ್ ಎಟ್ ಎ ಫೈಂಡ್ ಔಟ್ ಮಾಡಿ ಬರೆದಿದ್ದೀವಿ. ರಿಯಾಕ್ಷನ್ ಎಟ್ ಬಿ ಫೈಂಡ್ ಔಟ್ ಮಾಡಿ ರಿಯಾಕ್ಷನ್ ಎಟ್ ಬಿ ಅನ್ನು ಬರೆದಿದ್ದೀವಿ. ಇದನ್ನ ಫೈನಲ್ ರಿಯಾಕ್ಷನ್ಸ್ ಎಷ್ಟು ಬಂತಂತ ತೋರಿಸಿದ್ದೀವಿ.